ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಮೈ ಚಾನಲ್. ನಾನು ದೇವಿಕಾ ಸ್ವಾಮಿ. ಒಂದು ವಿಷಯ 2 ವಾರದ ಹಿಂದೆಯೇ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಾಯಿತು. ಅದಕ್ಕೋಸ್ಕರ ಈ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ಇವತ್ತಾದರೂ ಹೇಳೋಣಪ್ಪ ಅವ್ರಿಗೆ ಅಂತ ಮನಸ್ಸಲ್ಲೇ ಕೊರಿತಾಯಿತ್ತು. ಏನು ಆ ವಿಷಯ ಅಂತ ಅಂದರೆ, ಸ್ಟಾರ್ಟಿಂಗಲ್ಲಿ ನಮ್ಮ ಶೆಡ್ಡಲ್ಲಿ ನೀವು ನೋಡಿರ್ಬೋದು ಹಳೆ ವಿಡಿಯೋನೆಲ್ಲ 16 ಹಸು ತನಕ ಇದ್ದೋ ಕರು ಎಲ್ಲ ಸೇರಿ ಆ ಮೈಂಡ್ ಸೆಟ್ ಇಟ್ಕೊಂಡು ನಾನೊಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೆ. ಅದಕ್ಕೊಂದು ನೇಮ್ ಇಟ್ಟೆ, ಸಾಯಿರಂಗ ಡೈರಿ ಫಾರ್ಮ್ ಅಂತೇಳಿ. ಆಮೇಲೆ ನಮಗೆ ಹಿಂಗೆ EMI ಕಟ್ಟೋಕ್ಕೆ ಪ್ರಾಬ್ಲಮ್ ಆಯ್ತಾ ನಾವು 15 ದಿವಸಕ್ಕೊಂದು, ವಾರಕ್ಕೆ 2 ಆ ಥರ ನಾವು ಹಸುಗಳು ಕರುಗಳನ್ನೆಲ್ಲ ಮಾರ್ಕೊಂಬಂದ್ಬಿಟ್ಟು ಇವಾಗ 3 ಹಸುಗೆ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ ಮಾರೋದನ್ನ. ಈಗ 3 ಹಸುನು ಮಾರೋ ಥರ ಮಾಡಬೇಡಪ್ಪ ಭಗವಂತ, ನಮಗೆ ಒಂದು ಸ್ವಲ್ಪ EMI ಕಟ್ಟೋಕ್ಕೆ ಶಕ್ತಿ ಕೊಡುವಂಥ ದೇವ್ರ ಹತ್ರ ನಾನು ಬೇಡ್ಕೋತೀನಿ. 3 ಹಸುನು ಕಳ್ಕೊಂಡ್ರೆ ನಮಗೆ ಎಲ್ಲಿ ಫ್ರೆಂಡ್ಸ್, ಈಗ ದುಡಿತಾ ಇರೋದೇ ಅವು. ಈಗ ಅವೇ ನೆಚ್ಕೊಂಡು ನಾವು EMI ಕಟ್ಟೋದಾಗಲಿ, ನಮ್ಮ ಫ್ಯಾಮಿಲಿ ಸಾಕೋದಾಗಲಿ ಮಾಡ್ಕೊಂಬಿಟ್ಟು ನಾವು ಬೇರೆ ಕಡೆ ಯಾವುದಾದ್ರೂ ಒಂದು ಸ್ವಲ್ಪ ದುಡ್ಡು ಬಂದಿದ್ದರೆ ಅದು ಅಲ್ಲೇ ತೆಗ್ದು ಇಲ್ಲೇ ತೆಗ್ದು ಅಲ್ಲೇ ಹಾಕ್ಬೋದಾಗಿತ್ತು. ಇವಾಗ ಬೂಸದ ರೇಟ್ ಎಷ್ಟೈತೆ ಅಂತ ನಿಮಗೆ ಗೊತ್ತಿರುತ್ತೆ, ಅದೇ ಹೈನುಗಾರಿಕೆ ಮಾಡೋರಿಗೆ ಗೊತ್ತಿರುತ್ತೆ, ಮಾಡ್ದಿಲ್ದವ್ರಿಗೆ ಗೊತ್ತಾಗಲ್ಲ. ಜಾಸ್ತಿ ಬೂಸದ್ದು ಒಂದು ಮೂಟೆ 1600, 1300, 1100 ಆ ಥರ ಇದೆ ಫ್ರೆಂಡ್ಸ್. ಇವಾಗ 2 ಮೂಟೆ ತಂದರೆ 5-6 ಹಸುಗೆ ಅಂದರೆ ಎಷ್ಟು ದಿನ ಹಾಕ್ಬೋದು? 1 ವಾರ ಹಾಕ್ಬೋದು. ತಿರ್ಗಾ 1 ವಾರಕ್ಕೆ 3000, ವಾರಕ್ಕೆ 3000. ನಾವು ಸ್ಟಾರ್ಟಿಂಗಲ್ಲಿ 16 ಹಸು ಇದ್ದಾಗ ಒಂದು ತಿಂಗಳಿಗೆ 50,000, 40,000 ಬೂಸ ತತ್ತಾಯಿದ್ದವು ಫ್ರೆಂಡ್ಸ್. ಆವಾಗ ಒಂಥರ ಖುಷಿ ಇತ್ತು. 83,000 ಬರೋದು ತಿಂಗಳಿಗೆ, 83,000 ಬರೋದು. ಏನಂತಂದರೆ ಇದರಲ್ಲಿ ಐಡಿಯಾ ಇಲ್ಲ ಅಂದರೆ ಮಾಡಿದ್ರೆ ನಮ್ಮ ಥರ ಲಾಸ್ ಆಗೋದಂತೂ ಪಕ್ಕ. ಯಾಕಂತಂದರೆ ಈಗ ಒಂದು ಹಸು ಗಬ್ಬಾಯಿತು ಅಂದರೆ ಅದು ಹಾಲು ನಿಲ್ಲಿಸ್ಬೇಕಲ್ವ, ಆ ಸ್ಥಾನಕ್ಕೆ ಇನ್ನೊಂದು ತರೋದು ನಾವು ಆ ಥರ ಮಾಡ್ಕೊಂಬಿಟ್ಟು. ಇವಾಗ ಇದನ್ನು ಹಾಲು ನಿಲ್ಲಿಸ್ತೀವಲ್ವ, ಇದ್ರ ಜಾಗಕ್ಕೆ ಹಾಲು ಕರೆಯೋಕ್ಕೆ ಇನ್ನೊಂದು ಬೇಕು ಅಂದ್ಬಿಟ್ಟು ತುಂಬು ಗಬ್ಬ ಆಗಿರೋದನ್ನ ತೊಗೊಬರೋದು. ಆ ಥರ ಮಾಡ್ಕೊಂಡು ಹೆಂಗೋ ದಿನ ಕಳ್ಕೊಂಡು ಓದ್ತಾ ಆಮೇಲೆ ಒಂದು 2 ವರ್ಷ ಹಂಗೆ ಚೆನ್ನಾಗಿದ್ವಿ. ಆಮೇಲೆ ತುಂಬ ಪ್ರಾಬ್ಲಮ್ ಆಗ್ಬಿಡ್ತು. ಬೇರೆ ಕಡೆ ಯಾರ್ದು ಸಪೋರ್ಟ್ ಇಲ್ಲ, ಯಾರು ಸಪೋರ್ಟ್ ಮಾಡೋದು ಬೇಡ ಫ್ರೆಂಡ್ಸ್, ನಮಗೆ ನಾವೇ ಸಪೋರ್ಟ್ ಮಾಡ್ಕೊಬೇಕು. ಆದರೆ ಅನಿವಾರ್ಯ. ಈಗ ಕಷ್ಟ ಅಂತ ಅಂದರೆ ಸ್ವಲ್ಪ ಹೆಲ್ಪ್ ಮಾಡೋರು ಇದ್ದಿದ್ರೆ ಚೆನ್ನಾಗಿರೋದು ಅಂತ ಹೇಳ್ತಾಯಿದ್ದೀನಿ ಅಷ್ಟೇ. ಬೇರೆ ಕಡೆ ಸಪೋರ್ಟ್ ಇಲ್ಲದ ಕಾರಣ ನಾವು ಇವಾಗ 16 ಹಸುದಲ್ಲಿ 3 ಹಸುಗೆ ಬಂದ್ಬಿಟ್ಟು ಅದೇ ಮೈಂಡ್ ಸೆಟ್ ಇಟ್ಕೊಂಡು ನಾನೇನು ಮಾಡಿಬಿಟ್ಟೆ, ಸಾಯಿರಂಗ ಡೈರಿ ಫಾರ್ಮ್ ಅಂತ ಇರೋದನ್ನ ಕನ್ನಡ ವಿಲೇಜ್ ಲಾಗಿಂಗ್ ಅಂತ ಇಟ್ಬಿಟ್ಟೆ ಚಾನಲ್ ನೇಮ್ನ. ಯಾಕಂತಂದರೆ ಈ 3 ಹಸುನಲ್ಲಿ ನಾನು ಏನು ಡೈರಿ ಫಾರ್ಮ್ ಅಂತ ನೇಮ್ ಕೊಟ್ಟಿದ್ದೀನಿ, ಏನು ಅವರಿಗೆ ನಾನು ಹೇಳೋಕ್ಕಾಗುತ್ತೆ ಅಂದ್ಬಿಟ್ಟು ಆ ಥರ ಮಾಡಿದೆ. ಒಂದು ಸಲ ನಮ್ಮ ಲಾವಣಿ ಹೇಳಿದ್ಲು, ಕನ್ನಡ ವಿಲೇಜ್ ಲಾಗಿಂಗ್ ಅಂತ ಹೊಡೆದ್ರೆ ಬರೋಲ್ಲ ಅಕ್ಕ ನಿನ್ನ ಚಾನಲು, ಸಾಯಿರಂಗ ಡೈರಿ ಫಾರ್ಮ್ ಅಂತ ಹೊಡೆದ್ರೆ ಬರುತ್ತೆ ಅಂದೆ. ಬಿಡೆ ಆಮೇಲೆ ಬರುತ್ತೆ, ಇವಾಗ ತಾನೇ ಇಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾಗಿ ನನ್ನ ಕೆಲಸ ನಾನು ಮಾಡ್ಕೊತಾ ಹೋದೆ. ಒಂದು ಸಲ ನಾನು ಹಿಂಗೆ ಶೂಟ್ ಮಾಡ್ಕೊತ ಕೂತಿದ್ದೆ. ನಮ್ಮ ಪರಿಚಯದವರೊಬ್ಬರು ನಮ್ಮ ಪಕ್ಕ ಕೂತಿದ್ರು. ಏನಕ್ಕೆ ಹಂಗೆ ವಿಡಿಯೋ ಮಾಡ್ಕೊತಿದ್ದೀಯಾ ಅಂತ ಕೇಳಿದ್ರು. ಹಿಂಗೆ ನಾನೊಂದು ಚಾನಲ್ ಐತೆ, ಯೂಟ್ಯೂಬ್ ಚಾನಲು, ಅದಕ್ಕೋಸ್ಕರ ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ, ಮನೆಗೆ ಹೋಗಿ ಎಡಿಟ್ ಮಾಡಿ ಹಾಕ್ತೀನಿ ಅಂತ ಅಂದೆ. ಅವ್ರೇನಂತಂದರು, ನಿನ್ನ ಚಾನಲ್ನ ನನಗೂ ಸಬ್ಸ್ಕ್ರೈಬ್ ಮಾಡಿಕೊಡು, ನಾನು ನೋಡ್ತೀನಿ ಅಂತಂದರು. ಕನ್ನಡ ವಿಲೇಜ್ ಲಾಗು ಅಂತ ಹೊಡಿತಾ ಇದ್ದೀನಿ, ಯಾರ್ದಾರ್ದೋ ಬರ್ತೈತೆ, ಏನೇನೋ ಬರ್ತೈತೆ. ಆಮೇಲೆ ನಮಗೆ ಲಾವಣಿ ಹೇಳಿದ್ದು ಜ್ಞಾಪನಕ್ಕೆ ಬಂತು. ಆವಾಗ ಸಾಯಿರಂಗ ಡೈರಿ ಫಾರ್ಮ್ ಅಂತ ಹೇಳಿ ಹೊಡೆದೆ. ಆವಾಗ ಬಂದ್ಬಿಡ್ತು ಫ್ರೆಂಡ್ಸ್. ನನಗೆ ಆವಾಗಲೇ ಅನ್ನಿಸ್ತು ನಾನು ಮಾಡಿದ ತಪ್ಪು. ಇಷ್ಟೊತ್ತಿಗೊಂದು 500 ಜನನಾದರೂ ಸಬ್ಸ್ಕ್ರೈಬರ್ ಆಗಿರೋರು ನನಗೆ ಸಾಯಿರಂಗ ಡೈರಿ ಫಾರ್ಮ್ ಅಂತ ಇದ್ದರೆ. ನನ್ನ ಮೈಂಡ್ ಸೆಟ್ ಏನಿತ್ತು ಗೊತ್ತಾ ಫ್ರೆಂಡ್ಸ್, ಇವಾಗ ಶೆಡ್ ತುಂಬ ಹಸುಗಳಿದ್ದಾಗ ಫಾರ್ಮ್ ಅಂತ ಇಟ್ಟಿದ್ನಲ್ವ, ಡೈರಿ ಫಾರ್ಮ್ ಅಂತ. ಇವಾಗ ಹಸುಗಳಿಲ್ವಲ್ಲ ಹೆಂಗೆ ಅಂದ್ಬಿಟ್ಟು ನಾನು ಚೇಂಜ್ ಮಾಡಿಬಿಟ್ಟೆ. ಅದಕ್ಕೆ ಇವಾಗ ಲಾಸ್ಟು ನಾನು ಶೆಡ್ಡು ಕೆಲಸ ಮಾಡಲಿ ಬಿಡಲಿ, ಡೈರಿ ಫಾರ್ಮ್ ಸಾಯಿರಂಗ ಡೈರಿ ಫಾರ್ಮ್ ಅಂತಲೇ ಇರಲಿ ಅಂದ್ಬಿಟ್ಟು ನಾನು ಇವಾಗ ಅದೇ ನೇಮ್ನ ಇಟ್ಟಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇವಾಗ ಇಲ್ಲಿ ಕಾಣಿಸ್ತಾ ಇದ್ದಾವಲ್ಲ ಆ 3 ಹಸುನೇ ಇವಾಗ ನಾನು ಉಳಿಸ್ಕೊಂಡಿರೋದು. ಒಂದು ಮಲೆನಾಡು ಗಿಡ್ಡನೂ ಹೆಣ್ಕರು ಹಾಕೈತೆ, ಒಂದು ಕೆಂದಸ ತೊಗೊಂಬಂದಿದ್ದೀವಿ. ಇವಾಗ ಒಂದು ಹಸುಗೆ ಹಾಲು ಕರೆಯೋದು ಸ್ಟಾಪ್ ಮಾಡಬೇಕು, ಒಂದು 6 ತಿಂಗಳು ಆಗೈತೆ. ಅದನ್ನು ಸ್ಟಾಪ್ ಮಾಡಿ ಇವಾಗ ಅದರಲ್ಲಿ ಹಾಲು ಕರ್ಕೋಬೇಕು ಅಂದ್ಬಿಟ್ಟು ಇನ್ನೂ ತುಂಬ ಗಬ್ಬಾಗಿರೋದು ತೊಗೊಂಬಂದೆ. ಪಾಪ ಹೆಣ್ಗರ ಹಾಕೈತೆ, ಅದು ಹೆಣ್ಗರ ಹಾಕೈತೆ ಫ್ರೆಂಡ್ಸ್. ಇವಾಗ ಮಲೆನಾಡು ಗಿಡ ನೋಡಿ ಅಲ್ಲಿ ಕಾಣಿಸ್ತಾ ಇತ್ತಲ್ಲ, ಅದು ಹೆಣ್ಗರ ಹಾಕೈತೆ. ಅದ್ರ ಕರ ಹೋಗಲ್ಲಿ ಗ್ವಾನ್ಗೆಲ್ಲಿ ಮನಿಕೊಂಬಿಟ್ಟೈತೆ ನೋಡಿ. ಇಲ್ಲೇನು ಈ ಕರ ನೋಡ್ತಾ ಇದ್ದೀರಾ, ಅದು ಈಗ ಮೊನ್ನೆ ತಂದಿದ್ದೀವಲ್ಲ ಆ ಹಸುದು ಈ ಕರು ಹೆಣ್ಗರು ಹಾಕೈತೆ. ಈಗ ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಬರೋ ಹೆಂಗೈತೆ ಅಂತ. ಈಗ ಒಂದು ಹಸು ಸ್ಟಾಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಹೊಸ ತೊಗೊಂಬಂದೆ. ಒಂದು 3 ಲೀಟ್ರ್ ಆದರೂ ಕೊಡಲಿ ಪರವಾಗಿಲ್ಲ ಅಂತ ಹೇಳಿ. ಈಗ ಇವೆರಡು ಹೆಣ್ಗರು ಹಾಕವಲ್ಲ ಫ್ರೆಂಡ್ಸ್, 4 ಲೀಟ್ರ್ ಹಾಲು ಇಕ್ಬೇಕು ಅವಕ್ಕೆ. ಇದಕ್ಕೆ 2 ಲೀಟ್ರು, ಅದಕ್ಕೆ 2 ಲೀಟ್ರು. ಈಗ ಒಂದು ಹಸು ಏನು ತಂದಿದ್ದೀನಿ, ಆ ಹಸು ಹಾಲು ಫುಲ್ಲೂ ಅದಕ್ಕೆ ಇಕ್ತಾಯಿದ್ದೀವಿ. ಹಿಂಗೆ ಫ್ರೆಂಡ್ಸ್, ನಮ್ಮ ಹೈನುಗಾರಿಕೆಯಲ್ಲಿ ರೈತರ ಪರದಾಟ ಇದೇ ಥರ ಆಗುತ್ತೆ. ನಾವೇನು ಅನ್ಕೋತೀವೋ ಅದು ಆಗೋಲ್ಲ, ಸಾಧ್ಯನೇ ಇಲ್ಲ. ನಾವು ಅನ್ಕೊಳೋ ಥರ ಆಗೋದೇ ಇಲ್ಲ ಹೈನುಗಾರಿಕೆಯಲ್ಲಿ. ನಿಜವಾಗ್ಲೂ ನಾವು ಹಸು ಏನು ಸಾಕ್ತಾಯಿದ್ದೀವಿ,
ನಾವು ಅಂದ್ಕೊಂಡಾಗ ನಾವು ಹಿಂಗೆ ಮಾಡ್ಬಿಡ್ತೀವಿ ಹಂಗೆ ಮಾಡಿಬಿಡ್ತೀವಿ ಅಂದರೆ ಇದು ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಹಂಗೆ ಆಗೋಲ್ಲ. ಅದೇನು ಆಗಬೇಕೋ ಅದೇ ಆಗೋದು. ಅಂದರೆ ಪಕ್ಕದಲ್ಲಿ ಅಂದರೆ ಬೇರೆ ಯಾವ ಕಡೆನಾದರೂ ಇನ್ನೊಂದು ದುಡ್ಡು ಬರೋ ಥರ ವ್ಯವಹಾರ ನಾವು ಇಟ್ಕೊಳ್ಳೇಬೇಕು. ಹಸು ಒಂದೇ ನೆಚ್ಕೊಂಡಿದ್ರೆ ಸಾಧ್ಯನೇ ಇಲ್ಲ. ಬೇರೆ ಕಡೆ ಯಾವುದಾದ್ರೂ ದುಡ್ಡು ಬಂದರೆ ಅದು ಬಚಾವ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಆವಾಗ ನಮಗೆ ಕಣ್ಣಿಗೆ ಕಾಣಿಸಲ್ಲ. ಇದೊಂದೇ ನೆಚ್ಕೊಂಡಿದ್ರೆ ನಮ್ಮ ಥರ ಪ್ರಾಬ್ಲಮ್ ಸಿಗಾಕೋಬೇಕಾಗುತ್ತೆ. ಏನಂದರೆ ಗೊತ್ತಾ ಫ್ರೆಂಡ್ಸ್, ಇವಾಗ ನಾನು ಕೊಟ್ಟಿಗೆ ಏನು ತೊಳಿತಾ ಇದ್ದೀನಿ, ಆ ಪೈಪ್ ಇಲ್ಲ ಅಂದರೂ ನಮಗೆ ಆಗೋಲ್ಲ. ಯಾಕಂದರೆ ಕೈಯಲ್ಲಿ ತೊಳೆಯೋಕ್ಕಾಗಲ್ಲ, ಪರ್ಕೆನಲ್ಲಿ ಗುಡಿಸಿದ್ರು ಆಗೋಲ್ಲ. 1-2 ವಾರ ಹಂಗೆ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ನಿಜವಾಗ್ಲೂ 3 ಅವರು 4 ಅವರು 2 ಅವರು ಶೆಡ್ಡಲ್ಲೇ ಇರೀನಿ, ಹೋಗಲ್ಲ ಅದು. ಪರ್ಕೆಲ್ಲಿ ತೊಳೆದ್ರೆ ಈ ಥರ ಗನ್ನಲ್ಲಿ ತೊಳೆದ್ರೇ ಅದು ಹೋಗೋದು. ನಮ್ಮ ಹಸುಗಳಂತೂ ಯಪ್ಪ ಹೆಂಗಾಗ್ಬಿಟ್ಟಿತ್ತು ಅಂದರೆ ನಾನು ಅದಕ್ಕೋಸ್ಕರನೇ ಅರ್ಧ ವಿಡಿಯೋ ಮಾಡಲಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ. ಈಗ 2300 ರೂಪಾಯಿ ಕೊಟ್ಟು ಡ್ರಮ್ಮಲ್ಲೊಂದು ಪೈಪ್ ಇರುತ್ತೆ ಜಾಲರೆ ಥರ, ಅದು ನೀರು ಇದು ಮಾಡೋದಕ್ಕೆ, ಇದೊಂದು 2 ತಗೊಂಬಂದಿದ್ದಕ್ಕೆ 2300 ರೂಪಾಯಿ ತೊಗೊಂಡ್ರು. ಹಿಂಗೆ ಫ್ರೆಂಡ್ಸ್ ಏನು ಗೊತ್ತಾ, ಬಂಡವಾಳ ಹಾಕ್ತಾ ಇರಬೇಕು. ಇಷ್ಟೇ ಆಗುತ್ತೆ, ಇದೇ ಥರ ಆಗುತ್ತೆ ಅಂತ ಹೈನುಗಾರಿಕೆಯಲ್ಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಒಂದು ಹಸುನಲ್ಲಿ ಸ್ಟಾಪ್ ಮಾಡಬೇಕಾ, ಈಗ ಒಂದು ಹಸುನಲ್ಲಿ ಸ್ಟಾಪ್ ಮಾಡಬೇಕು ಅಂತ ಇನ್ನೊಂದು ಹಸು ತಂದು ಇವಾಗ 2 ಹೆಣ್ಣುಗರುಗಳಿಗೆ ಇವಾಗ ನಾವು ಹಾಲಿಡಬೇಕಾ. ಇವಾಗ 2 ಹಸುನಲ್ಲಿ ಇವಾಗ ಅವು ಅರ್ಗರೇವು ಫ್ರೆಂಡ್ಸ್. ಇವಾಗ ಅಷ್ಟರಲ್ಲಿ ಎಷ್ಟು ನಾವು ಸಂಪಾದನೆ ಮಾಡೋಕ್ಕಾಗುತ್ತೆ ಹೇಳಿ ನೀವೇ. ಏನು ಸಂಪಾದನೆ ಮಾಡಿ ಇವಾಗ ಅವಕ್ಕೆ ಬೂಸೆ ಏನು ಹಾಕೋದು, ಇವಾಗ ನಾವು ಮನೆ ಮೇಂಟೆನೆನ್ಸ್ ಹೆಂಗೆ, ಇವಾಗ EMI ಹೆಂಗೆ, ಇದೆಲ್ಲ ಮೈಂಡಲ್ಲಿ ಇಟ್ಕೊಬಿಟ್ರೆ ಒಂಥರ ಹುಚ್ಚೆ ಆದಂಗೆ ಆಗ್ಬಿಡ್ತದೆ ನೋಡಿ ಫ್ರೆಂಡ್ಸ್. ಈ ಥರ ಅದು ತುಳಿದು ಎಲ್ಲ ಮ್ಯಾಟ್ ಮೇಲೆ ಇದು ಮಾಡಿರೋದನ್ನ ಪರ್ಕೆಯಲ್ಲಿ ಗುಡಿಸಿರು ಹೋಗೋದೇ ಇಲ್ಲ ನೋಡಿ. ಅಷ್ಟು ಕಸರೆ ಮಾಡ್ಕೊತವೆ. ಒಂದು ನೈಟಿಗೆ ನೋಡಿ ಈ ಥರ ಮಾಡ್ಕೋತವೆ. ಹಂಗೂ ಬಿಟ್ಬಿಡ್ತೀವಿ ನಾವು. ಹುಲ್ಲೆಲ್ಲ ತಿಂದಮೇಲೆ ರಾತ್ರಿಗೆ ನೈಟು ನೀರು ಕುಡ್ಕೊಂಡಿರಲಿ ಅಂದ್ಬಿಟ್ಟು ಬೈಲಿಗೆ ಬಿಟ್ಬಿಡ್ತೀವಿ. ಆ ಪಾಡಿಗೆ ಹೋಗಿ ಮನಿಕೋತವೆ. ಕಟ್ಟಾಕಂತೂ ಮಲಗಿಸಲ್ಲ ನಾವು. ಮೇವೆಲ್ಲ ತಿಂದಾದ್ಮೇಲೆ ಎಲ್ಲ ಬಿಟ್ಬಿಟ್ಟು ಹೋಗಿ ಬಾಗ್ಲು ಹಾಕ್ಕೊಂಡು ಬೀಗ ಹಾಕ್ಕೊಂಡು ಹೋಗ್ಬಿಟ್ಟು ನಾವು ಬೆಳಗ್ಗೆನೇ ತೆಗಿಯೋದು ನಾವು. ಅವು ಏನಂದರೆ ಸಗಣಿ ಇಲ್ದದ ಹತ್ರ ಮನಿಕೊಳ್ಳಲ್ಲ ಫ್ರೆಂಡ್ಸ್. ಸಗಣಿ ಇಕ್ಕಿದ್ರೆ ಸಗಣಿ ಮೇಲೆ ಹೋಗಿ ಮಲ್ಕೊಂಡಿರ್ತವೆ. ಹಂಗೆ ನಮ್ಮ ಹಸುಗಳು. ಇದೇ ಫ್ರೆಂಡ್ಸ್ ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ನನಗೆ ಆಸೆ ಇದ್ದಿದ್ದು 2 ವಾರದಿಂದ. ಏನಂದರೆ ಚಾನಲ್ ಹೆಸ್ರನ್ನ ನಾನು ಚೇಂಜ್ ಮಾಡಿದ್ದೀನಲ್ಲ, ಅದನ್ನ ಹೇಳ್ಕೊಬೇಕು ಅಂತಲೇ ಇಷ್ಟು ದಿನ ಮಾಡಿಬಿಟ್ಟೆ. ವಿಡಿಯೋ ಶೂಟ್ ಮಾಡ್ಕೊಳಕ್ಕೂ ಆಗಿಲ್ಲ. ಹಿಂಗೆ ಫ್ರೆಂಡ್ಸ್ ಅದು ಇದು ತಲೆಗೆ ತುಂಬ್ಕೊಂಬಿಟ್ರೆ ನಾನು ಹಂಗೇನೆ ಫ್ರೆಂಡ್ಸ್. ಒಂದು ಚೂರು ಬೇಜಾರಾಗ್ಬಿಟ್ರೆ ನನ್ನ ಮಕ್ಕದಲ್ಲಿ ಅದು ಕಳೆನೇ ಬರೋಲ್ಲ. ಅದಕ್ಕೋಸ್ಕರ ನಾನು ವಿಡಿಯೋ ಶೂಟ್ ಮಾಡ್ಕೊಂಡೇ ಇಲ್ಲ. ಯಾಕಂತಂದರೆ ಈ ಒಂದು ಕೆಟ್ಟೋದ್ರೆ ಇನ್ನೊಂದು ಕೆಟ್ಟೋಗುತ್ತೆ. ಈ ತೊಳೆಯೋ ಇದನ್ನು ಪೈಪ್ ತೊಗೊಂಬಂದಿದ್ದೀನಿ, ಮೋಟ್ರೆ ಸುಟ್ಟೋಗ್ಬಿಡ್ತು. ಈಗ ಹಿಂಗೆ ಫ್ರೆಂಡ್ಸ್. ಈಗ ಆ ಥರ ಕಸರೆ ಆದರೂ ನನಗೆ ವಿಡಿಯೋ ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ ಫ್ರೆಂಡ್ಸ್. ಯಾಕಂದರೆ ಈಗೇನೋ ಒಬ್ಬರು ಈಗ ಹಿಂಗೆ ಒಳ್ಳೆಯವರು ಏನೋ ಬಿಡಪ್ಪ ಅಂತ ಸುಮ್ಮನಾಗ್ಬಿಡ್ತಾರೆ ಫ್ರೆಂಡ್ಸ್. ಕೆಲವ್ರು ಮೈಂಡು ಸರಿ ಇರಲ್ಲಲ್ವಾ, ಅವ್ರು ಏನಮ್ಮ ಹಿಂಗೆ ಕೊಟ್ಟಿಗೆ ಮಡಿಕೊಂಡಿದ್ಯಾ ಹಂಗೆ ಹಿಂಗೆ ಅಂತ ಒಂದು ಕಮೆಂಟ್ ಮಾಡ್ತಾರೆ ಅನ್ನೋದೊಂದು ಬೇಜಾರು. ನಾನು ಎಲ್ಲ ನೀಟಾಗಿದ್ದರೆ ಫ್ರೆಂಡ್ಸ್ ಮಾಡೋದು ವಿಡಿಯೋ, ಇಲ್ಲ ಅಂದರೆ ನಾನು ಶೂಟ್ ಮಾಡೋಕ್ಕೆ ಹೋಗಲ್ಲ ನೋಡಿ. ಇಷ್ಟು ನೀಟಾಗಿ ತೊಳೆದಿರೋದಕ್ಕೆ ಇವತ್ತು ವಿಡಿಯೋ ಮಾಡಿ ನಿಮ್ಮ ಮುಂದೆ ಈ ಚಾನಲ್ ಹೆಸ್ರನ್ನ ಚೇಂಜ್ ಮಾಡಿರೋದನ್ನ ಹೇಳ್ಕೊಬೇಕು ಅಂತ ಈ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ. ಸಾಧ್ಯವಾದರೆ ನಾಳೆಗೂ ಶೂಟ್ ಮಾಡಿ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ನನಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಅಲ್ಲಿ ತೋರಿಸ್ತೀನಿ ಹೆಂಗೆ ನೋಡ್ತಾ ಇದ್ದಾಳೆ ನೋಡಿ. ಇವಳೇ ಗಬ್ಬಾಗಿರೋದು, ಇವಾಗ 6 ತಿಂಗಳು ಪ್ರೆಗ್ನೆಂಟ್ ಇದ್ದಾಳೆ. ಇವಾಗ ನೋಡಿ ಮೊನ್ನೆ ತಂದಿರೋದು ಅದು ಕೆಂದಸ. ಇವಾಗ ಅದರ ಹಾಲೆಲ್ಲ ಇವಾಗ ಕರುಗಳಿಗೆ ಹೋಗ್ತವೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು, ಬೈ ಬಾಯ್.